ಇಡೀ ತಾಲೂಕಿನಲ್ಲಿ ಕಷ್ಟಗಳಿಗೆ ಯಾರ್ಯಾರು ಭಾಗಿಯಾಗಿರ್ತಾರೆ, ಬಹಳ ಕಷ್ಟದಲ್ಲಿ ನೊಂದಿರ್ತಕ್ಕಂತ ಕುಟುಂಬಗಳಿಗೆ, ಜೀವಗಳಿಗೆ ಬಹಳ ಸಹಾಯನ ಮಾಡ್ತಾ ಇದ್ದೀರಾ. ಯಾವ ರೀತಿ ಬಂತು ಆ ಸಮಾಜ ಸೇವೆ ಮಾಡಬೇಕು ಅಂತ ಮನಸ್ಸು? ಹೆಣ್ಮಕ್ಳು ಸ್ನಾನ ಮಾಡ್ತಕ್ಕಂತ ತನ್ನ ತಂಗಿ, ಅಮ್ಮ ಅವರೆಲ್ಲ ಇದೆಯಲ್ಲ, ಆ ಫೀಲಿಂಗ್ಸು ನಮ್ಮಲ್ಲಿ ಬಾಳ ಆಯ್ತು. ಕತ್ತಾಳಿ ಅಂತ ಬರುತ್ತೆ, ಅದ್ರ ಹಿಂದೆ ನಾವು ಸ್ನಾನ ಮಾಡ್ತಾ ಇದ್ದೀವಿ. ಇದು ನನಗೆ ಜೀವನವನ್ನ ಪಾಠ ಕಲಿಸಿತ್ತು. ಇವತ್ ಮುದ್ದೆ ಮಾಡಿದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಗಂಜಿ ಮಾಡಿ 3 ದಿನ ಕುಡಿತಿದ್ಕಂತ ಸಂದರ್ಭ. ಅವನ್ನ ಕಷ್ಟಪಟ್ಟು ಉಂಡಿ ನೋವನ್ನ ಉಂಡಂತ ನಮಗೆ ಆ ಜನಗಳನ್ನ ನೋಡ್ತಕ್ಕಂತ ರೀತಿ ಇದೆಯಲ್ಲ, ಅದು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ, ಇಂದ್ಲುದೆಲ್ಲ ನಮಗೆ ನೆನಪು ಬರುತ್ತೆ. ಆ ತುಡಿತದಿಂದ ಮಾತ್ರ ಆ ಕಷ್ಟದ ಜೀವ ಅನುಭವಿಸಿದೀವಲ್ಲ, ಆ ಒಂದು ದಿನಗಳನ್ನ ನೆನಪು ಬಂದು ಈ ಸಮಾಜ ಸೇವೆಗೆ ನಿಂತಿದ್ದೇನೆ. ಬಹಳ ಬಡತನದ ಅನುಭವಿಸ್ತಾರ ಅಂತ ಕೇಳ್ಪಟ್ಟೆ. ಜೊತೆಲಿ ವಿದ್ಯಾಭ್ಯಾಸ ಮಾಡಕ್ಕೆ ಬಹಳ ಕಷ್ಟ ಸಂದರ್ಭದಲ್ಲಿ ಸತ್ತಾಣಪ್ಪನವರು ನಿಮ್ಮನ್ನ ಯಾವ್ದೋ ಒಂದು ವಸತಿ ನಿಲಯಕ್ಕೆ ಪ್ರವೇಶಾರ್ಥಿ ಕೊಡಿಸಿದ್ದು ಅಂತ, ಆ ಘಟನೆ ಬಗ್ಗೆ ಸರ್. ಕಷ್ಟಗಳು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರ್ತದೆ. ಯಾವ ರೀತಿ ಇರುತ್ತೆ ಅಂದ್ರೆ ಆ ಕಷ್ಟಗಳನ್ನ ನಮ್ಮಲ್ಲಿ ಆ ದೇವರು ಪರೀಕ್ಷೆಗಾಗಿ ಕೊಟ್ಟಿರ್ತಾನೋ ಅಥವಾ ನಮಗಾಗಿ ಅದೇ ದೇವರೇ ಶಿಕ್ಷೆ ಕೊಟ್ಟಿರ್ತಾನೋ ಅದನ್ನ ಕಂಡಿಡಿಯಕ್ಕೂ ನಮ್ಮ ಕೈಲಿ ಆಗ್ತಾ ಇದೆ. ಓದಬೇಕಾದ್ರೆ, ಶಿಕ್ಷಣವನ್ನು ಪಡಿಬೇಕಾದ್ರೆ ನಿಮ್ಮ ತಂದೆಯವ್ರ ಕಷ್ಟಗಳನ್ನ ನೋಡಿ, ನಿಮ್ಮ ತಾಯಿಯವ್ರ ಕಷ್ಟಗಳನ್ನ ನೋಡಿ, ಯಾವತ್ತಾದ್ರೂ ನಾನು ಒಂದು ಸ್ಥಾನಕ್ಕೆ ಹೋಗ್ಬೇಕು, ಆ ಕಷ್ಟಗಳನ್ನ ಮರುಕಳಿಸಬಾರ್ದು ಅಂತ ಅನ್ಸಿದ್ಯಾ? ಖಂಡಿತ ಅನ್ಸಿದೆ. ನಮ್ಮ ತಂದೆಯವರು ಶಿರಾಕ್ಕೆ ಅಮಾಲಿಯಾಗಿ ಕೆಲಸ ಮಾಡಕ್ಕೆ ಬರೋರು, ತೆಂಗಿನಕಾಯಿ ಎಣಿಸೋದು, ಅದು ಇದು ಮೂಟೆ ಹೊಡೋದು, ಈ ತರದ್ದೆಲ್ಲ. ನಮ್ಮಪ್ಪ ಯಾಕೆ ಈ ಬಿಸಿಲಲ್ಲಿ ಇಷ್ಟೊಂದು ದಿನ ಚಪ್ಪಲಿ ಇಲ್ದಂಗ್ ನಡ್ಕೊಂಡು ಹೋಗ್ತಾರೆ? ಆಮೇಲೆ ನಮ್ಮಪ್ಪವರು ಬಂದ್ರೆ ಅವರ ಬೆನ್ನಿಂದೆ ಮೂಟೆ ಹೊತ್ತಿರೋದೆಲ್ಲ ಕೆಂಪು, ಇವುಗಳು ಹಳದಿದು ಆಗ್ಮಾರ್ಕ್ ಚಿಹ್ನೆಗಳೆಲ್ಲ ನಮ್ಮ ಅಪ್ಪನ ಬೆನ್ನಿನ ಮೇಲೆ ಇರೋದು. ಸೊ ನಾವು ಯಾವಾಗ ನಮ್ಮ ತಂದೆಗೆ ಈ ಕಷ್ಟದಿಂದ ಹೊರೆ ತಪ್ಸಕ್ಕಾಗ್ತದೆ? ನಾವು ನಮ್ಮ ತಂದೆಗೆ ಯಾವತ್ ಸುಖವಾಗಿ ನೋಡ್ಕೊಂಬನ. ನಮ್ಮ ತಾಯಿ ನೋಡಿರ್ ಬೀಡಿ ಕಟ್ತಾ ಇದಾರಲ್ಲ, ಹಿಂಗೆ ಆಗ್ತದೆ. ಬೀಡಿ ಕಟ್ಟಿ ಕಾಲೂರಿ ಅನ್ನೋರು, ಕೈಯೂರಿ ಅನ್ನೋರು, ಪಾಪ ಆಸ್ಪತ್ರೆಗೆ ಹೋಗಕ್ ಆಗ್ತಿರ್ಲಿಲ್ಲ. ನಮಗೊಂದು ಬಿ ಕಾಂಪ್ಲೆಕ್ಸ್ ಮಾತ್ರೆ ತಗೊಳಕ್ಕೂ ನಮ್ ಕೈಲ. ಸರ್, ಬಡತನ ಅಂದ್ರೆ ಕಿತ್ತು ತಿನ್ನುವ ನೋವು ಸರ್. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆಯನ್ನ ಹಾಕೊಂಡ್ ಮಲಗ್ತಾ ಇದ್ವಿ ನಾವು. ಇವತ್ತು ಆ ಬಡತನವನ್ನ ನನ್ನ ಎದುರುಗಡೆ ಇರೋರಿಗೆ ಆಗ್ಬಾರ್ದು, ಅವ್ರನ್ನ ನೋಡಿ ಆದ್ರೂ ನಾನೊಂದಿಷ್ಟು ಸಹಾಯ ಮಾಡೋಣ ಅಂತೇಳಿ ಇವತ್ತು ನಾನು ಸೋನಾ ಮೊಸರು ಅಕ್ಕಿ ತಗೊಂಡು ಕೊಟ್ಬರ್ತೀನಿ, ಅವ್ರು ಚೆನ್ನಾಗಿರ್ಲಿ ಅಂತೇಳಿ. ಇದು ನನ್ನ ವೈಯಕ್ತಿಕ ಹೋರಾಟ. ಎಲ್ರಿಗೂ ನಮಸ್ಕಾರ. ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ವಾರದಲ್ಲಿ ನಮ್ಮ ಜೊತೆ ಸಾಧಕರು ಇರ್ತಕ್ಕಂಥವ್ರು ಮೂಲತಃ ಶಿರಾ ತಾಲೂಕಿನ ಲಿಂಗದಹಳ್ಳಿ ಎಂಬ ಕುಗ್ರಾಮದಲ್ಲಿ ಜನಿಸಿ ಒಂದೊತ್ತು ಊಟಕ್ಕೂ ಕೂಡ ಪರದಾಡಿ ನಾನು ಶಿಕ್ಷಣವನ್ನ ಪಡಿಬೇಕಾ ಬೇಡುವಂತಹ ಒಂದು ಗೊಂದಲದಲ್ಲಿ ಸಂದರ್ಭದಲ್ಲಿ, ಯಾಕೆಂದ್ರೆ ಹಸಿವು ಅನ್ನೋದು ಆ ರೀತಿ ಇತ್ತು. ಹುಟ್ಟಬೇಕಾದ್ರೆ ಯಾವ ರೀತಿ ಬಟ್ಟೆಗಳು ಹಾಕೋಕ್ ಕೂಡ ಬಹಳ ಅಷ್ಟು ಬಡತನದಲ್ಲಿ ಹುಟ್ಟಿ, ತಂದೆ ತಾಯಿಗಳು ಕೂಲಿ ಕಾರ್ಮಿಕರು, ಅಂತಹ ಪರಿಸ್ಥಿತಿಯಲ್ಲಿ ಹುಟ್ಟಿ ಆ ಶಾಸಕ ಬಿ ಸತ್ಯನಾರಾಯಣಪುರ ಅಂದಿನ ಸಂದರ್ಭದಲ್ಲಿ ಅವರಿಗೆ ವಸತಿ ನಿಲಯ ಕೊಟ್ಟು ಅದ್ರ ಮುಖಾರಣ ಅವರ ಶಿಕ್ಷಣವನ್ನು ಪಡೆದು ಸ್ಪರ್ಧಾ ಗೈಡ್ ಸಂಪಾದಕರಾಗಿ, ಕವಿಗಳಾಗಿ, ಪತ್ರಕರ್ತರಾಗಿ ಇವತ್ತು ನಮ್ಮ ಜೊತೆ ಸಮಾಜ ಸೇವಕರಾಗಿ ನಮ್ಮ ಜೊತೆ ಇದ್ದಾರೆ. ಯಾಕೆ ಅಂದ್ರೆ ಅನೇಕ ಕಷ್ಟಗಳು ಯಾರಾದ್ರೂ ತಾಲೂಕಿನ ಅನುಭವಿಸಿದಾಗ ಅವರ ಕಷ್ಟಕ್ಕೆ ಕೂಗಾಗಿ, ಧ್ವನಿಯಾಗಿ, ದಾರಿದೀಪವಾಗಿ ನಿಂತಿರ್ತಕ್ಕಂಥವ್ರು ಲಿಂಗದಹಳ್ಳಿ ಚೇತನ್ ಕುಮಾರ್. ಹಾಗಾಗಿ ಇವತ್ತು ನಮ್ಮ ಜೊತೆ ಲಿಂಗದಹಳ್ಳಿ ಚೇತನ್ ಕುಮಾರ್ ಅವರು ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಒಂದು ಸ್ವಾಗತ. ನಾನು ನಿಮ್ಮ ಚೇತನ್ ಕುಮಾರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಡೀ ತಾಲೂಕಿನಲ್ಲಿ ಕಷ್ಟಗಳಿಗೆ ಯಾರ್ಯಾರು ಭಾಗಿಯಾಗಿರ್ತಾರೆ, ಬಹಳ ಕಷ್ಟದಲ್ಲಿ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ, ಜೀವಗಳಿಗೆ ಬಹಳ ಸಹಾಯನ ಮಾಡ್ತಾ ಇದ್ದೀರಾ. ಯಾವ ರೀತಿ ಬಂತು ಆ ಸಮಾಜ ಸೇವೆ ಮಾಡಬೇಕು ಅಂತ ಮನಸ್ಸು? ಸರ್, ಕಷ್ಟ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಬಹಳ ಕಡು ಬಡತನದ ಕುಟುಂಬ ನಮ್ದು. ಊಟಕ್ಕೂ ಕೂಡ ಗತಿ ಇಲ್ದಂತ ಕುಟುಂಬ. ಅಂದ್ರೆ ಇವತ್ ಮುದ್ದೆ ಮಾಡಿದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಗಂಜಿ ಮಾಡಿ 3 ದಿನ ಕುಡಿತಿದ್ಕಂತ ಸಂದರ್ಭ. ಅವನ್ನ ಕಷ್ಟಪಟ್ಟು ಉಂಡಿ ನೋವನ್ನ ಉಂಡಂತ ನಮಗೆ ಆ ಜನಗಳನ್ನ ನೋಡ್ತಕ್ಕಂತ ರೀತಿ ಇದೆಯಲ್ಲ, ಅದು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ, ಇಂದ್ಲುದೆಲ್ಲ ನಮಗೆ ನೆನಪು ಬರುತ್ತೆ. ಆ ತುಡಿತದಿಂದ ಮಾತ್ರ ಆ ಕಷ್ಟದ ಜೀವ ಅನುಭವಿಸಿದೀವಲ್ಲ, ಆ ಒಂದು ದಿನಗಳನ್ನ ನೆನಪು ಬಂದು ಈ ಸಮಾಜ ಸೇವೆಗೆ ನಿಂತಿದ್ದೇನೆ ಸರ್. ಓಕೆ. ನಿಮ್ಮ ಬಾಲ್ಯ ಜೀವನದಲ್ಲಿ ನೀವು ಓದಬೇಕಾದ್ರೆ, ಶಿಕ್ಷಣವನ್ನು ಪಡಿಬೇಕಾದ್ರೆ ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದ್ರಿ ಅಂತ? ಸರ್, ಕಷ್ಟಗಳು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರ್ತದೆ. ಯಾವ ರೀತಿ ಇರುತ್ತೆ ಅಂದ್ರೆ ಆ ಕಷ್ಟಗಳನ್ನ
ನಮ್ಮಲ್ಲಿ ಆ ದೇವರು ಪರೀಕ್ಷೆಗಾಗಿ ಕೊಟ್ಟಿರ್ತಾನೋ ಅಥವಾ ನಮಗಾಗಿ ಅದೇ ದೇವರೇ ಶಿಕ್ಷೆ ಕೊಟ್ಟಿರ್ತಾನೋ ಅದನ್ನ ಕಂಡಿಡಿಯಕ್ಕೂ ನಮ್ಮ ಕೈಲಿ ಆಗ್ತಾ ಇರಲ್ಲ. ಅಷ್ಟೊಂದು ಕಷ್ಟಗಳು. ಊಟ ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಆಗಲೇ ಹೇಳಿದ್ನಲ್ಲ. ಅಂದ್ರೆ ನಮ್ಮಲ್ಲಿ ಹೊಲ ಇತ್ತು, ಉಳರಿಲ್ಲ, ಉಳುಮೆ ಮಾಡೋರಿಲ್ಲ. ಕಾರಣ ಅಲ್ಗೊಂದು 10,000 ರೂಪಾಯಿ ವಿನಿಯೋಗ ಮಾಡಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ. 5,500 ರೂಪಾಯಿಗೂ ನಮ್ಗಿಲ್ಲ. ಅಷ್ಟು ಕಷ್ಟದ ಜೀವನ. ನೀವು ಓದಬೇಕಾದ್ರೆ, ಶಿಕ್ಷಣವನ್ನು ಪಡಿಬೇಕಾದ್ರೆ ನಿಮ್ಮ ತಂದೆಯವ್ರ ಕಷ್ಟಗಳನ್ನ ನೋಡಿ, ನಿಮ್ಮ ತಾಯಿಯವ್ರ ಕಷ್ಟಗಳನ್ನ ನೋಡಿ ಯಾವತ್ತಾದ್ರೂ ನಾನು ಒಂದು ಸ್ಥಾನಕ್ಕೆ ಹೋಗ್ಬೇಕು, ಆ ಕಷ್ಟಗಳನ್ನ ಮರುಕಳಿಸಬಾರ್ದು ಅಂತ ಅನ್ಸಿದ್ಯಾ? ಖಂಡಿತ ಅನ್ಸಿದೆ. ನಮ್ಮ ತಂದೆಯವರು ಶಿರಾಕ್ಕೆ ಅಮಾಲಿಯಾಗಿ ಕೆಲಸ ಮಾಡಕ್ಕೆ ಬರೋರು, ತೆಂಗಿನಕಾಯಿ ಎಣಿಸೋದು, ಅದು ಇದು ಮೂಟೆ ಹೊಡೋದು, ಈ ತರದ್ದೆಲ್ಲ. ನಮ್ಮಪ್ಪ ಯಾಕೆ ಈ ಬಿಸಿಲಲ್ಲಿ ಇಷ್ಟೊಂದು ದಿನ ಚಪ್ಪಲಿ ಇಲ್ದಂಗೆ ನಡ್ಕೊಂಡು ಹೋಗ್ತಾರೆ? ಆಮೇಲೆ ನಮ್ಮಪ್ಪವರು ಬಂದ್ರೆ ಅವರ ಬೆನ್ನಿಂದೆ ಮೂಟೆ ಹೊತ್ತಿರೋದೆಲ್ಲ ಕೆಂಪು, ಇವುಗಳು ಹಳದಿದು ಆಗ್ಮಾರ್ಕ್ ಚಿಹ್ನೆಗಳೆಲ್ಲ ನಮ್ಮ ಅಪ್ಪನ ಬೆನ್ನಿನ ಮೇಲೆ ಇರೋದು. ಸೊ ನಾವು ಯಾವಾಗ ನಮ್ಮ ತಂದೆಗೆ ಈ ಕಷ್ಟದಿಂದ ಹೊರೆ ತಪ್ಸಕ್ಕಾಗ್ತದೆ? ನಾವು ನಮ್ಮ ತಂದೆಗೆ ಯಾವತ್ತು ಸುಖವಾಗಿ ನೋಡ್ಕೊಂಬನ. ನಮ್ಮ ತಾಯಿ ನೋಡಿರ್ ಬೀಡಿ ಕಟ್ತಾ ಇದಾರಲ್ಲ, ಹಿಂಗೆ ಆಗ್ತದೆ. ಬೀಡಿ ಕಟ್ಟಿ ಕಾಲೂರಿ ಅನ್ನೋರು, ಕೈಯೂರಿ ಅನ್ನೋರು, ಪಾಪ ಆಸ್ಪತ್ರೆಗೆ ಹೋಗಕ್ ಆಗ್ತಿರ್ಲಿಲ್ಲ. ನಮಗೊಂದು ಬಿ ಕಾಂಪ್ಲೆಕ್ಸ್ ಮಾತ್ರೆ ತಗೊಳಕ್ಕೂ ನಮ್ಮ ಕೈಲಿ ಆಗ್ತಾ ಇರ್ಲಿಲ್ಲ. ಅಷ್ಟು ಕಷ್ಟ. ನೀವು ಮೂಲತಃ ನಮ್ಮ ಶಿರಾ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ಅಂತ ನಾನು ಕೇಳ್ಪಟ್ಟೆ. ನೀವು ಕೂಡ ನಮ್ಮ ಶಿರಾ ತಾಲೂಕಿನವರು. ಆಗಿನ ನೀವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಆಗಿನ ಶಿಕ್ಷಣ ಹೇಗಿತ್ತು ಅಂತ? ಸರ್, ಹಾಗೇನಿಲ್ಲ. ಶಿಕ್ಷಣ ಅಂದ್ರೆ ನಮ್ಮ ತಾತನವ್ರೂರು ಅನುಪ್ನಳ್ಳಿ ಇತ್ತು. ನನ್ನ ಸಾಕೊಂಡು ಅಲ್ಲಿಗೆ ಬಿಟ್ಟಿದ್ರು. ಅವಾಗ ಅಂಗನವಾಡಿ ಶಿಕ್ಷಣ. ಅಂಗನವಾಡಿಗೆ ನಾವು ಹೋಗ್ತಾ ಇದ್ವಿ. ನಮ್ಮಲ್ಲಿ ಕುತ್ಕೊಂಡು ನೆಲದಲ್ಲಿ ಕುತ್ಕೊಂಡು ಬರೋದಷ್ಟೇನೆ. ನಮಗೆ ಅಲ್ಲಿ ಏನಾದ್ರು ಉರಿ ಹಿಟ್ಟು ಕೊಡೋರಲ್ಲ, ಉರಿ ಹಿಟ್ಟು ಅವನ್ನೆಲ್ಲ ಏನಾನ ಕೊಡೋದಿತ್ತಲ್ಲ, ಅದೇ ನಮ್ಗೆ ಆಹಾರ. ಆ ಆಹಾರಕ್ಕೋಸ್ಕರ ಮಾತ್ರ ನಾವು ಅಂಗನವಾಡಿಗೆ ಹೋಗ್ತಾ ಇದ್ವಿ. ಅಂಗನವಾಡಿಗಳೆಲ್ಲ ನಮ್ಮ ಮುಗಿದ ಮೇಲೆ ಮೊದಲನೇ ಶಾಲೆಗೆ ಶುರುವಾದ್ವಿ. ನಾವು ಮೊದಲು ಶಾಲೆಗೆ ಹೋಗೋಕೆ ಶುರುವಾದ್ವಿ. ಬ್ಯಾಗ್ ಇಲ್ಲ, ಏನಿಲ್ಲ, ಡೈರೆಕ್ಟಾಗಿ ಹಿಂಗೆ ಹೋಗೋದು. ಬರ್ತಾ ಇದ್ರು. ಸರ್ಕಾರಿ ಶಾಲೆ. ಪುಟ್ಸಾಮಯ್ಯನವ್ರ ಮೇಷ್ಟ್ರು, ಕಾರ್ಪೇಳ್ಳಿ ಪುಟ್ಸಾಮಯ್ಯನವ್ರು ನಮಗೆ ಮೇಷ್ಟ್ರಾಗಿದ್ರು. ಅನುಪ್ನಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಏನೂ ಇಲ್ಲ. ಬರೀ ನಮ್ಗೊಂದು ಉಪ್ಪಿಟ್ಟು ಕೊಡೋರು ಮಧ್ಯಾಹ್ನದ ಹೊತ್ತು. ಆ ಉಪ್ಪಿಟ್ಟನ್ನ ಕೊಡೋದು, ಅದೇ ನಮಗೆ ದೊಡ್ಡ ಪೌಷ್ಟಿಕ ಆಹಾರ. ಅದನ್ನ ತಿನ್ನೋದಕ್ಕೋಸ್ಕರ ನಾವು ಶಾಲೆಗೆ ಹೋಗ್ತಾ ಇದ್ವಿ. 1-2 ಕಲಿಯೋದು, ಮೇಷ್ಟ್ರು ಹೊಡಿಯೋದು, ಇದು ಕಾಮನ್. ಒಂದು ಅರ್ಧ ಗಂಟೆ ಸಂದರ್ಭ ಅಷ್ಟೇನೆ. ಉಪ್ಪಿಟ್ಟು ಕೊಡೋದಿಕ್ಕೆ ಉಪ್ಪಿಟ್ಟು ತಿನ್ಬೇಕು. ಓಕೆ, ನೀವು ಬಾಲ್ಯ ಜೀವನದಲ್ಲಿ ಬಹಳ ಬಡತನದ ಅನುಭವಿಸ್ತಾರ ಅಂತ ಕೇಳ್ಪಟ್ಟೆ. ಜೊತೆಲಿ ನೀವು ವಿದ್ಯಾಭ್ಯಾಸ ಮಾಡಕ್ಕೆ ಬಹಳ ಕಷ್ಟ ಸಂದರ್ಭದಲ್ಲಿ ಸತ್ಯನಾರಾಯಣಪ್ಪನವರು ನಿಮ್ಮನ್ನ ಯಾವುದೋ ಒಂದು ವಸತಿ ನಿಲಯಕ್ಕೆ ಪ್ರವೇಶಾರ್ಥಿ ಕೊಡಿಸಿದ್ದು ಅಂತ, ಆ ಘಟನೆ ಬಗ್ಗೆ? ಸರ್, ಇವತ್ತು ಬಿ ಸತ್ಯನಾರಾಯಣ ಸಾಹೇಬ್ರನ್ನ ನಾನು ನೆನೆಯಲೇಬೇಕಾಗ್ತದೆ. ನನ್ನ ಶಾಲೆಯ ಒಂದು ಇದನ್ನ ನಾನು 7ನೇ ತರಗತಿಯನ್ನ ಪಾಸ್ ಆದೆ ಮನಗೊಂಡಳ್ಳಿ ಶಾಲೆಯಲ್ಲಿ. ರಂಗನಾಥರಾಯರ ಗಡಿನಲ್ಲಿ ನಾನು ಪಾಸ್ ಆದ್ ಬಂದೆ. ಆಗ ನನಗೆ ಪಬ್ಲಿಕ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು ಬಂದೆ. ಆಗ 8ನೇ ಕ್ಲಾಸಿಗೆ ನಾವು ಸೇರ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಅಕ್ಷರವಂತರು ಯಾರು ಇಲ್ಲ. ಯಾವ್ದಾದ್ರು ವಸತಿ ನಿಲಯಕ್ಕೆ ಅಪ್ಲಿಕೇಶನ್ ಹಾಕಿ ತಗೊಳೋದು ಇದು ಏನು ಇಲ್ಲ. ಬಟ್ ನಮ್ ತಂದೆ ಮಾತ್ರ ಹೋರಾಟ, ಅದು ಇದು ಅನ್ನೋ ಬಗ್ಗೆ ಓಡಾಟ ಮಾಡೋರು. ಒಳ್ಳೆ ಎಲ್ಲಾದ್ರೂ ನಡ್ಕೊಂಡು ಹೋಗಾದ್ರು ನಾನು ಏನಾದ್ರು ಕೆಲಸ ಗಿಟ್ಟಿಸ್ಕೊಂಡ್ ಬರ್ತೀನಿ ಅನ್ನಂಗಿರೋರು. ಅವರು ಬಿ ಸತ್ಯನಾರಾಯಣ ಸಾಹೇಬ್ರ ಒಡನಾಡಿಗಳಾಗಿದ್ರು. ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಕೂಡ ಇತ್ತು. ಜೊತೆಲೇ ಇರೋರು ಹಸೇನ್ ಸಾಬ್ರು, ಅವರು ಎಲ್ಲ ಬಹಳ ಜೊತೆಲಿರೋರು. ಅಂತ ಸಂದರ್ಭದಲ್ಲಿ ಬಿ ಸತ್ಯನಾರಾಯಣ ಸಾಹೇಬ್ರಿಗೆ ಒಂದು ವಿಷಯವನ್ನ ಹೇಳ್ತಾರೆ. ನನ್ನ ಲಿಂಗದಳ್ಳಿ ಗ್ರಾಮದ LT ರಾಜಣ್ಣಗೌಡ, ವಸಂತ್ ಕುಮಾರ್ ಅಂತ ಅಂಗವಿಕಲರಿಬ್ರು ಮತ್ತೆ ನನ್ನ ಹೆಸರನ್ನ ಹೇಳ್ತಾರೆ. ಅಲ್ಲಿ ಹೇಳ್ದಂತ ಸಂದರ್ಭದಲ್ಲಿ ಚೇತನ್ ಕುಮಾರ್ ಅಂತ ವ್ಯಕ್ತಿ, ಸೀನಪ್ಪನ ಮಗ, ಶ್ರೀನಿವಾಸಯ್ಯನ ಮಗ, ಆ ವ್ಯಕ್ತಿಗೊಂದು ಇದು ಬೇಕು, ಹಾಸ್ಟೆಲ್ ಸೀಟು ಎಲ್ಲಿ ಹುಡ್ಕೋದು ಅಂತ ನೋಡಿದಾಗ ಎಲ್ಲಿ ಖಾಲಿ ಇದೆ ಅಂತ ಕೇಳ್ತಾರೆ. ಆಗ ಹುಯಿಲ್ದೊರೆ ಶಾಲೆಯಲ್ಲಿ ಹಾಸ್ಟೆಲ್ನಲ್ಲಿ ನನಗೆ ಶ್ರೀನಿವಾಸ ವಿದ್ಯಾವರ್ಧಕ ಪ್ರೌಢಶಾಲೆ ಅಂತ ಅಲ್ಲಿರುತ್ತೆ. 8ನೇ ತರಗತಿಗೆ ಅಲ್ಲಿಗೆ ಸೇರ್ಬೇಕಾಗಿರುತ್ತೆ. ನಾವು ಇಲ್ಲಿ ಹಾಸ್ಟೆಲ್ ಸಿಕ್ಕಿದ್ರೆ ಮಾತ್ರ ಶಾಲೆ ಕಂಟಿನ್ಯೂ ಮಾಡಬೇಕು. ಇಲ್ದಿರೆ ನನಗೆ ಪ್ರೌಢಶಾಲೆಗೆ ನಾನು ಹೋಗಕ್ಕೆ ನಮ್ಮ ಮನೇಲಿ ಏನೂ ಇಲ್ಲ. ನಮ್ಮ ನೋಡೋಕ್ಕೂ ಆಗಲ್ಲ, ನಮ್ಗೆ ಶಾಲೆಗೂ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ. ನನ್ನನ್ನ ಹಾಸ್ಟೆಲ್ನಲ್ಲಿ ಸೀಟನ್ನ ಕೊಡ್ಸೋದಿಕ್ಕೆ ಲೆಟರ್ನ ರೆಡಿ ಮಾಡಿ ಬಿ ಸತ್ಯನಾರಾಯಣ ಸಾಹೇಬ್ರು ಖುದ್ದು ನನ್ನ ಆ ಲೆಟ್ರು ಕೂಡ ಜೆರಾಕ್ಸ್ ನಮ್ಮ ಮನೇಲಿ ಇದೆ ಅನ್ಸುತ್ತೆ. ಆ ಸಾಹೇಬ್ರ ಲೆಟರ್ ಹೆಡ್ಡಿಂದ ನನಗೆ ಸಾರ್ವಜನಿಕ ವಸತಿ ನಿಲಯ ಹುಯಿಲ್ದೊರೆಗೆ, ಅದು ಮೇಲ್ದರ್ಜೆಗೆ ಏರಿತ್ತು. ಆಗಿನ ಉತ್ತಮವಾದಂತ ಊಟ ಕೊಡ್ತಕ್ಕಂತ ಇದನ್ನ ನನಗೆ ಅವರು ಮೀಸಲಿಡಿಸ್ತಾರೆ. ಈ ಹುಡುಗನಿಗೆ ಅವಕಾಶ ಆಗ್ಬೇಕು ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಲೆಟರ್ ಕೊಟ್ಟು ಕಳಿಸ್ತಾರೆ. ಅದರಂತೆ ನನ್ನ ಲಿಸ್ಟ್ ಅಲ್ಲಿ ನಾನು ಬರ್ತೀನಿ ಶಾಲೆಗೆ.
ಎಲ್ಲಿ ಹಾಸ್ಟೆಲ್ ಈ ಹುಡುಗನಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆಗ ನಮ್ಮ ತಂದೆಯವರು ಖುಷಿಯಿಂದ ಬಂದು ನನ್ನ ಮಗನಿಗೆ ಒಂದಿಷ್ಟು ವಿದ್ಯಾಭ್ಯಾಸ ಆಗಕ್ಕೆ ಮಾರ್ಗದರ್ಶನ ಆಯ್ತು, ಇಲ್ದ್ರೆ ನಿಲ್ಲಿಸ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ನನ್ನನ್ನ ಉಯಿಲ್ದೊರೆ ಹಾಸ್ಟೆಲ್ಗೆ ಸೇರಿಸಿ ಶ್ರೀನಿವಾಸ ವಿದ್ಯಾವರ್ಧಕ ಪ್ರೌಢಶಾಲೆಗೆ ಸೇರ್ಸಕ್ ಬರ್ತಾರೆ. ಒಂದು ವೇಳೆ ಸತ್ಯನಾರಾಯಣಪ್ಪನವ್ರು ನಿಮ್ಗೆ ಆ ವಸತಿ ನಿಲಯನ ಕೊಡಿಸಿದ್ದೆ ಇಲ್ಲ ಅಂದಿದ್ರೆ ನಿಮ್ಗೆ ಊಟಕ್ಕೂ ಕೂಡ ಬಹಳ ಕಷ್ಟ ಪಡ್ತಾ ಇದ್ರು. ಈ ಹಂತಕ್ಕೆ ಒಂದು ಲೆಕ್ಕದಲ್ಲಿ ಅನೇಕ ಜನರಿಗೆ ಸಮಾಜ ಸೇವೆ ಮಾಡೋಕೆ ಸಾಧ್ಯ ಆಗ್ತಾ ಇತ್ತ? ಒಂದು ವೇಳೆ ಕೊಡಿಸ್ತಾ ಇದ್ರು? ಸಾಧ್ಯ ಇಲ್ಲ. ನಮ್ಮ ಅಪ್ಪವರು ತುಂಬಾ ಸರಿ ಹೇಳೋರು, 2 ಎಕರೆ 38 ಗುಂಟೆ ಬಗರುಕುಂ ಸಾಗುವಳಿಯನ್ನ ಕೊಟ್ಟಿದ್ದು ಸತ್ಯನಾರಾಯಣ ಅವರು. ನನಗೆ ನಿನಗೆ ಸೀಟನ್ನ ಕೊಡಿಸಿದ್ದು ಇವ್ರೇನೆ, ಬಟ್ ನನಗೆ ಹೊಲ ಉಳುಮೆ ಮಾಡಕ್ಕೂ ಅಲ್ಲಿ ಕಳೆ ತೆಗಿಯಕ್ಕೂ ನಮಗೆ ಶಕ್ತಿ ಇಲ್ಲ, ಪ್ರೌಢಶಾಲೆಗೆ ನೀನ್ ಸೇರಿಸ್ತಲೂ ಇರ್ಲಿಲ್ಲ, ಯಾಕೆಂದ್ರೆ ನಿನ್ ವಿದ್ಯಾಭ್ಯಾಸ ಇಲ್ಲೇ ಮಠಕ್ಕಾಗಿತ್ತು ಅಂತಲೇ ನಮ್ಮ ತಂದೆ ನಮ್ಮ ಕುಟುಂಬ ಎಲ್ಲ ನಾನಂತೂ ಪ್ರತಿ ಸಾರಿ ನೆನ್ಸ್ಕೊಂತಲೇ ಇರ್ತೀನಿ. ಆ ಮಟ್ಟಕ್ಕೆ ನನ್ ಖಂಡಿತ ವಿದ್ಯಾಭ್ಯಾಸದ ನನ್ಗೆ ಅಧಿಕಾರನಾಗಿ ಅವತ್ತು ಬಂದಂತವ್ರು ಬಿ ಸತ್ಯನಾರಾಯಣ ಸರ್. ನಿಮ್ಮ ಪ್ರಕಾರ ಬಡತನ ಅಂತ ಅಂದ್ರೆ ಏನು? ಬಡತನ ಅಂದ್ರೆ ಏನು ಸರ್? ಬಡತನ ಅಂದ್ರೆ ಕಿತ್ತು ತಿನ್ನುವ ನೋವು ಸರ್. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆಯನ್ನ ಹಾಕೊಂಡು ಮಲಗ್ತಾ ಇದ್ವಿ ನಾವು. ಊಟ ಇಲ್ಲ ಅಂತ ರಾತ್ರಿ ನಾವು ಪಕ್ಕದ ಮನೇಲಿ ಕೇಳಕ್ ಹೋದ್ರೆ ಮರ್ಯಾದೆ ಹೋಗ್ತದೆ ಅಂತ ಹೇಳಿದಾಗ ನಮ್ಮ ಮನೆ ಮೇಲೆ ನಾವೇನೆ ಮಕ್ಳ ಮೇಲೆ ನಾವು ಬಟ್ಟೆ ಹಾಕೊಂಡು ತಣ್ಣೀರ್ ಬಟ್ಟೆನೂ ಕೂಡ ಹಾಕೊಂಡು ಮಲಗಿದೀವಿ. ನಮ್ಮ ತಾಯಿಯವರು ಅಕ್ಕಪಕ್ಕದ ಮನೆಯಲ್ಲಿ ಸೀಟನ್ನ ಸಾಲ ಇಸ್ಕೊಂಬತ್ತಿದ್ವಿ, ದುಡ್ಡನ್ನ ಸಾಲ ಇಸ್ಕೊಂಬತ್ತಿರ್ಲಿಲ್ಲ, ಸೀಟನ್ನ ರಾಗಿ ಸೀಟನ್ನ ಸಾಲ ಇಸ್ಕೊಂಬತ್ತಿದ್ವಿ. ಇದನ್ನ 1 ವಾರ ಆದ್ಮೇಲೆ ನಾವು ವಾಪಸ್ ಕೊಡಕ್ ಆಗ್ತಿರ್ಲಿಲ್ಲ, ಅಷ್ಟು ಬಡತನ. ಅನ್ನವನ್ನ ನಾನು ಊಟ ಮಾಡಿರೋದು ಯುಗಾದಿ ಹಬ್ಬದಲ್ಲಿ. ಯುಗಾದಿ ಹಬ್ಬ ಬಂದ್ರೆ ಹಬ್ಬಗಳು ಬಂದ್ರೆ ನಮ್ಗೊಂದಷ್ಟು ಏನಂದ್ರೆ ಇವತ್ತು ಅನ್ನ ಮಾಡ್ತಾರೆ, ರೈಸ್ ಮಾಡ್ತಾರೆ ಅಂತ 4 ರೂಪಾಯಿ ಕೆಜಿ ಅಕ್ಕಿಯಿಂದಲೂ ನಾನು ತಗೊಂಡ್ಬಂದಿದ್ದೀನಿ. ಸೊಸೈಟಿ ಅಕ್ಕಿಗಳನ್ನ ಅಂಗಡಿನಲ್ಲಿ ಹೋಗಿ ಅದನ್ನ 2 ರೂಪಾಯಿ ಕೊಟ್ಟು ಅರ್ಧ ಕೆಜಿಲೂ ತಗೊಂಡ್ಬಂದಿದ್ದೀನಿ. ಆ ಥರದ್ದು ಬಡತನದಲ್ಲಿ ಬಾಳಿರ್ತಕ್ಕಂಥ ಸಂದರ್ಭ ಸರ್ ನಂದು. ಇವತ್ತು ಆ ಬಡತನವನ್ನ ನನ್ನ ಎದುರುಗಡೆ ಇರೋರಿಗೆ ಆಗಬಾರ್ದು, ಅವ್ರನ್ನ ನೋಡಿ ಆದ್ರೂ ನಾನೊಂದಿಷ್ಟು ಸಹಾಯ ಮಾಡೋಣ ಅಂತೇಳಿ ಇವತ್ತು ನಾನು ಸೋನಾ ಮಸೂರಿ ಅಕ್ಕಿ ತಗೊಂಡೋಗಿ ಕೊಟ್ಬರ್ತೀನಿ, ಅವ್ರು ಚೆನ್ನಾಗಿರ್ಲಿ ಅಂತೇಳಿ. ಇದು ನನ್ನ ವೈಯಕ್ತಿಕ ಹೋರಾಟ. ನೀವು ಮೂಲತಃ ಬಡತನದಲ್ಲಿ ಹುಟ್ಟದವರು, ನಿಮ್ಮನ್ನ ನೋಡಿ ಆ ಬಡತನ ನೋಡಿ ಬೇರೆಯವ್ರು ಯಾರಾದ್ರೂ ನಿಮ್ಮನ್ನು ಏಳ್ಸಿದ್ದುಂಟ ಮೇಲ್ದರ್ಜೆಯವರು? ಅಂದ್ರೆ ಊರು ಅಂದ್ರೆ ವಲಗೇರಿ ಇದ್ದೇ ಇರುತ್ತಲ್ವಾ. ಆ ವಲಗೇರಿನಲ್ಲಿ ಊರಿನಲ್ಲಿ ಫಂಕ್ಷನ್ಗಳು ಮಾಡೋರು, ಅಂದ್ರೆ ಸಮಾರಂಭಗಳು ಆಗ್ತಾ ಇದ್ವಲ್ಲ, ನಾಮಕರಣ ಆಗೋದು, ಮದುವೆ ಆಗೋದು, ಶ್ರೀಮಂತಗಳಾಗವು, ಇರೋರು ಉಳ್ಳವರ ಮನೆಯಲ್ಲಿ ಏನಂದ್ರೆ ಶಿವಾಲಯ ಕಟ್ಟುವವರು, ಉಳ್ಳದಿರುವ ನಾನೇನು ಕಟ್ಟಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಲ್ವಾ. ಹೀಗೆ ಬಸವಣ್ಣನವರ ವಚನಗಳಲ್ಲಿ ನಮ್ಮ ವಿಭಿನ್ನತೆಯನ್ನ ಮೆರೆದಂಥದ್ದು ಬಡತನ ಅಲ್ವಾ ಆಗಿದೆ. ಆಗ ನಾವೆಲ್ಲ ಒಂದು ಲೈನ್ಗೆ ಊಟಕ್ಕೆ ಹೋಗ್ಬೇಕು ಅಲ್ಲೆಲ್ಲನ ಅನ್ಸೋದು ನಮಗೆ. ಅವ್ರ ಮನೆಯಾಗ ಏನ್ ಮಾಡಿದ್ದಾರೆ ಇವತ್ತಿನ ಸಂದರ್ಭ ಅಂತ ನೋಡಕ್ಕೆ, ಯಾರನ್ನ ಇಣಕ್ ನೋಡಕ್ಕೆ ನಮ್ಮ ಪುಟ್ ಹುಡುಗರು ನಾವೆಲ್ಲನ ಹೋದಂತ ಸಂದರ್ಭದಲ್ಲಿ ಈ ಮಕ್ಳುಗಳ್ನ ಎಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಹೋದಾರ ಮಾತ್ರ ಇದಲ್ವಾ. ನನಗೆ ಸೀದಾ ಇವುಗಳು ಗಿರ್ಜಾ ಬೆಳೆದಂಗ್ ಬೆಳೆದಿರೋದು. ಧರ್ಮಸ್ಥಳಕ್ಕೆ ನಮ್ಮ ಮನೆಗೆ ಬಿಟ್ಟಿದ್ದಂತ ಕೂದ್ಲು ಬಿಟ್ಟಿದ್ವು, ನಮ್ಗೆ ಅಲ್ಲೋಗಿ ಅರಕೆ ತೀರ್ಸಕ್ಕೂ ಆಗದಂತದ್ದು. ಜಡೆ ಹಾಕೊಂಡ್ ಹೊಡ್ತೀವಿ, ಹುಡುಗಿನ ಅನ್ನಂಗಿರೋದು ನಮ್ದು. ಒಳ್ಳೆ ಬಟ್ಟೆ ಹಾಕೊಂಡಿರಲ್ವಲ್ಲ ನಮ್ಮನ್ನೆಲ್ಲ ಓಡ್ಸಾರು ನಮ್ಮನ್ನ. ಏಯ್ ಅವ್ರ ಅಂತ ಹೇಳಿ, ಇವ್ರಿಗೆ ಯಾಕೆ ಇದು, ಈ ಹುಡುಗರಿಗೆ ಏನ್ ಇಡ್ತಾರೆ, ಎಲ್ಲರ ಮಧ್ಯೆ ನೀವೇನ್ ಕೂಕಮದಮ್ಮಂಗೆ ಓಡ್ಸೋರು. ಎಷ್ಟೋ ದಿನ ಪಂಕ್ತಿಗಳಲ್ಲಿ ಕೂಕೊಂಡು ಎದಳರ ಮೇಲೆ ನಿಸ್ಕೊಂಡ್ ಬಂದಿದ್ದೀವಿ. ಇಂಥ ಕತೆ. ಸೊ ಆ ಒಂದು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಒಂದು ಮಟ್ಟಕ್ಕೆ ತಲುಪಿಸೋದಕ್ಕೆ ದಾರಿದೀಪ ಅಂತ ಬಡತನ. ನನಗೆ ಬಡತನವನ್ನ ಮೆಟ್ಟಿ ನಿಲ್ಲಬೇಕು. ಸೊ ನಾನು KS ಮಾಡ್ಲೇಬೇಕು, IAS ಮಾಡ್ಲೇಬೇಕು ಅನ್ನೋದು ನನ್ನ ಬಹಳ ದಿನದ ಕನಸೋದು. ಯಾಕೆ ಅಂದ್ರೆ ಎಲ್ಲರೂ ಕೂಡ ಯಾಕೆ ಈ ಶಿಸ್ತಾಗಿ ಹೋಗ್ತಿರ್ತಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆನೆ ನನ್ಗೆ ಒಂದು ಕಾನ್ಸೆಪ್ಟ್ ಇತ್ತು ಅವಾಗಿಂದಲೂ ಕೂಡ. ಸ್ಪರ್ಧಾತ್ಮಕ ಮನೋಭಾವನೆಗಳ ಬಗ್ಗೆ, ಈ ರೈಟಿಂಗ್ ಬಗ್ಗೆ, ಸ್ಕಿಲ್ ಬಗ್ಗೆ ನನ್ಗೆ ಮನೇಲಿ ತಿದ್ಕೊಂತ ಕೂರ್ಕೊಂತ ಇದ್ದೆ. ನನಗೆ ಅತಿ ಬೇಜಾರಾದಾಗ ಸೊ ನನಗೆ ಏನಾನ ಇದಾಯ್ತು ಅಂದ್ರೆ ಒಂದು ಹಳೆ ಪೇಪರ್ ತಾಂಟಿದ್ದದೋ ಏನೋ ಮಾಡ್ತಾ ಇದ್ದೆ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ಬೇಕು ಅನ್ನೋದು ಪ್ರೀತಿ ಇತ್ತು ನನಗೆ. MSW ಮಾಡ್ಬೇಕು, ತದನಂತರ KSಗೆ ನಾನು ಹೋಗ್ಲೇಬೇಕು, IAS ಹೋಗ್ಬೇಕು ಅನ್ನೋದು ನನ್ನ ಆಸೆ. ಈ ಬಡತನ ನನ್ನನ್ನ ಬೆಳೆಸಿದಂತ ಸಂದರ್ಭದಲ್ಲಿ KS ಪ್ರಿಲಿಮ್ಸ್ ಅನ್ನು ಕೂಡ ನಾನು ತಗೊಂಡ್ ಬರ್ತೀನಿ. ಬಟ್ ನೆಕ್ಸ್ಟ್ ಆಪ್ಷನ್
ನನ್ಗೆ ಓದೋದಿಕ್ಕಾಗಲ್ಲ. ನನ್ನ ಡಿಗ್ರಿ ನಂತರದ ದಿನಗಳಲ್ಲಿ ಓದೋಕ್ ಆಗಲ್ಲ. ಕಾರಣ ಏನು ಅಂದ್ರೆ ನನ್ನ ತಂಗಿ ಮದುವೆ ಮಾಡ್ಬೇಕು, ಮನೆ ಕಡೆ ಹಸಿವಿನ ವಾತಾವರಣವನ್ನ ಇದನ್ ಮಾಡ್ಬೇಕು, ನಮ್ಮ ಮನೆ ಇರ್ತಕ್ಕಂಥ ಗುಡಿಸಲು ವಾತಾವರಣದ ಮನೆಗೆ ಬಾಕ್ಲಿಕ್ಬೇಕು. ಹಿಂದೆಗಡೆ ಹೆಣ್ಮಕ್ಳು ಸ್ನಾನ ಮಾಡ್ತಕ್ಕಂಥ ತನ್ನ ತಂಗಿ ಅಮ್ಮ ಅವರೆಲ್ಲ ಇದೆಯಲ್ಲ, ಆ ಫೀಲಿಂಗ್ಸು ನಮ್ಮಲ್ಲಿ ಭಾಳ ಆಯ್ತು. ಕತ್ತಾಳಿ ಅಂತ ಬರೋದು, ಅದ್ರ ಹಿಂದೆ ನಾವು ಸ್ನಾನ ಮಾಡ್ತಾ ಇದ್ದಿದ್ದು. ಇದು ನನಗೆ ಜೀವನವನ್ನ ಪಾಠ ಕಲಿಸಿತ್ತು. ಇಲ್ಲ, ಒಂದು ಮಾತು ಕೇಳ್ಪಟ್ಟೆ, ನೀವು ನಿಮ್ಮ ತಂದೆ ತಾಯಿಗಳು ಇಲ್ಲ ನೀನು ಓದೋದು ನಿಲ್ಲಿಸ್ಬಿಟ್ಟು ಬೆಂಗಳೂರಿಗೆ ದುಡಿಮೆ ಮಾಡಕ್ ಹೋಗು, ಯಾಕೆ ನಮ್ಮ ಕೈಲಿ ಆಗಲ್ಲ ಓದ್ಸೋಕೆ, ಆ ರೀತಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದುವಂತೆ, ಅದ್ರ ಬಗ್ಗೆ ಹೇಳೋದು. ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂದ್ರೆ, ಹೇಳ್ತಾರಲ್ಲ, ಈ ಒಂದು ಪ್ರಾಣಿ ಒಂದು ಜನ್ಮ ಕೊಟ್ಟಂತ ಒಂದು ಪ್ರಾಣಿ ಆ ಹಸಿವಿಗೆ ತಾಯಿ ಪ್ರಾಣಿನೇ ತಿನ್ನುತ್ತಂತೆ. ಕೆಲವು ಪ್ರಾಣಿಗಳೇ ತಿನ್ನುತ್ತೆ, ಅಷ್ಟು ಹಸುವು. ಕಿತ್ತು ತಿನ್ನೋ ಹಸುವಿನಲ್ಲಿ ಅವ್ರೇನ್ ಮಾಡ್ತಾರೆ ಪಾಪ, ಇಲ್ಲೇ ಓದ್ತಾ ಕೂತ್ಕೊಂಡ್ರೆ ನನ್ನ ಹೊಟ್ಟೆ ತುಂಬದ್ ಹೆಂಗೆ, ಮಗು ಭವಿಷ್ಯದಲ್ಲಿ ರೂಪಿತ ಆಗದ್ ಹೆಂಗೆ, ಏನ್ ಮಾಡ್ಬೇಕು ಈ ಹುಡುಗ ಅನ್ನೋದು ಅವರ ಹಂಬಲ ಆಗಿತ್ತು. ಇಲ್ಲೇನ ಇದ್ದು ಪಾಪ ಎದೆ ಮಠಕ್ ಬೆಳಿತಾ ಇರೋ ಹುಡುಗ, ಈ ಹುಡುಗ ಈ ಊರಲ್ಲಿ ನಿಂತ್ಕೊಂಡು ಯಾರೋ ಹುಡುಗನ್ ಜೊತೆ ಹೋಗಿ ಏನೋ ವ್ಯವಹಾರ ಮಾಡ್ಕೊಂಡ್ ಹೋಗಿ ಸಿಕ್ಕಾಕೊಂಡು ಏನೋ ಆಗೋದು, ಹುಡುಗ ಕಾಣದ್ ಕಣ್ಮರೆಗಿದ್ದು ಈ ಹುಡುಗ ದುಡಿಲಿ ಅಂತ ಹೋಗಿ ನಮ್ಮನೆಯಲ್ಲಿ ಎಷ್ಟು ಜನ ಬೆಂಗಳೂರಿಂದ ಬರ್ತಾರೋ ಅವ್ರನ್ನೆಲ್ಲಾರನು ಕೇಳಿದ್ದಾಗೋಯ್ತು, ಎಲ್ರನ್ನೂ ಸೇರಿಸ್ಕೊಳ್ರಿ ಅಂತ. ಅದಕ್ಕೆ ನಾನ್ ನಿನ್ನ ಓದ್ಸಕ್ಕೆ ಆಗೋದಿಲ್ಲ, ದಯವಿಟ್ಟು ನೀನ್ SLC ಪಾಸ್ ಆಗಿದೀಯಾ, ನೀನು ಉಯಿಲ್ ದೊರೆಯಿಂದ, ಸೊ ಅದಾದ ನಂತರ ನನ್ನ ಕೈಲಿ ನಿನ್ನ ವಿದ್ಯಾಭ್ಯಾಸವನ್ನ ಮುಂದುವರ್ಸಕ್ ನನ್ನ ಕೈಲಿ ದುಡ್ಡೇ ಇಲ್ಲ ಅಂತ ಹೇಳಿ ನಮ್ಮ ತಂದೆ ಏನ್ ಮಾಡ್ತಾರೆ, ಕಡಾಖಂಡಿತವಾಗಿ ಹೇಳ್ತಾರೆ, ಆಗೋದೇ ಇಲ್ಲ, ನೀನು ಹೋಗಿ ಬೆಂಗಳೂರಿನಲ್ಲಿ ದುಡಿಯಪ್ಪ, ನಮ್ಗೆ ಇನ್ ಮುಂದೆ ಶಕ್ತಿನೂ ಇಲ್ಲ ನಮ್ಮ ಕೈಲಿ. ಆ ಬಡತನ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ಕಷ್ಟಗಳನ್ನ ಪಡ್ತಿದ್ ನೋಡಿ ನಿಮ್ಗೆ ಎಷ್ಟು ಬರಕಾಗ್ತಿತ್ತು, ನಾನು ಏನಾದ್ರೂ ಮಾಡ್ಬೇಕಂತ ಆ ನೋವು ಅನ್ನೋದು ಕಾಡ್ತಾ ಇತ್ತ ನಿಮ್ಗೆ ಅಂತ? ಖಂಡಿತ ಸರ್, ಎಷ್ಟು ಒಳ್ಳೆ ಪ್ರಶ್ನೆ ಅಂದ್ರೆ, ನನ್ನ ಬಾಲ್ಯದ ದಿನಗಳಲ್ಲಿ ನಮ್ಮಪ್ಪ ಕಷ್ಟಪಟ್ಟು ಬಂದು ದುಡ್ಕೊಂಡು ಬಂದು ಮಂಡಿಯಿಂದ ಪೇಟೆಯಿಂದ ಬರ್ತಕ್ಕಂಥ ಆಗ್ಮರ್ ಚಿತ್ರಗಳು, ಆ ಬೆವರ್ನಾಗೆ ಪಾಪ ನಿಂತ್ಕೊಂಡು ಬಿಸಿಲಿನಾಗ ನಿಂತ್ಕೊಂಡು ಭತ್ತ ಅವು ಇವು ಮೂಟೆ ಹೊತ್ತು ತೆಂಗಿನಕಾಯಿ ಹೊತ್ತು ಮಾರ್ಕೆಟ್ ಅಮ್ಮಲ್ಲಿ ಅಂದ್ರೆ ಅವ್ರೇನ್ ಸುಮ್ನೆ ಕುಂಡ್ರಸಕ್ ಕರ್ಕೊಂಡು ಹೋಗಲ್ಲ, ದುಡಿಸಿ ಅವ್ರ ರಕ್ತ ಹೀರೇ ಮಾಡೋದು. ಆ ಮಟ್ಟಕ್ಕೆ ಮಾಡಿ ಬಂದು ನಮ್ಮಪ್ಪವರು ಮಲಗ್ತಾ ಇದ್ರು, 3 ದಿನ ಎದ್ದೇಳ್ತಾ ಇರ್ಲಿಲ್ಲ ಪಾಪ, ಅಲ್ಲಿ ಕಷ್ಟಪಟ್ಟು ಬಂದು. ಅವಾಗ ನಾವೆಲ್ಲನ ನಮ್ಮ ಅಪ್ಪನ ಮೇಲೆ ಹತ್ಕೊಂಡು ಆ ಮೈ ನೋವು ಹೋಗ್ಲಿ ಅಂತ ತುಳಿತಾ ಇದ್ವಿ. ಮೈ ನೋವು, ಕಾಲ್ ನೋವು ಹೋಗ್ಲಿ, ಬೆನ್ನ ಮೇಲೆ ನಿಂತ್ಕೊಂಡು ಚಿಕ್ಕ ಮಕ್ಕಳಲ್ವಾ ನಾವು, ತುಳಿರಪ್ಪ ಅಂತ ಹೇಳೋರು. ಆ ಮೈ ನೋವು ಹೋಗೋದಕ್ಕೆ ತುಳಿಸ್ಕೊಂಬರ್ ನಮ್ಮ ತಂದೆ. ಎಷ್ಟು ದಿನ ಇವರು ಇದೇ ತರ ಕಷ್ಟ ಪಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನಿಗೆ ಕೆಮ್ಮು ದಮ್ಮು ಎಲ್ಲ ಇತ್ತು. ಇವರ ಒಂದು ಕಷ್ಟದ ವಾತಾವರಣವನ್ನ ನೋಡದಂತ ನನಗೆ ಪ್ರತಿ ದಿನ ಕೂಡ ನನ್ನ ಪ್ರಾರ್ಥನೆ ಏನಾಗಿತ್ತು ಅಂದ್ರೆ, ನಮ್ಮ ಅಪ್ಪನಿಗೆ ಕುಂಡ್ರಿಸಿ ಊಟ ಹಾಕ್ಬೇಕು, ನಮ್ಮ ತಂದೆಯವರಿಗೆ ಸುಖವಾದ ದಿನಗಳನ್ನ ಕಳಿಸ್ಬೇಕು, ನಾನು ಈ ಬಡತನವನ್ನ ಮೆಟ್ಟಿ ನಿಲ್ಲಲೇಬೇಕು ಅನ್ನೋ ಒಂದು ವಿಶ್ವಾಸ ಮತ್ತು ನನ್ನಲ್ಲಿ ಕಿಚ್ಚು ಅವತ್ತು ಬೆಳಿತಾ ಇತ್ತು. ನೀವು ಬಡತನದಲ್ಲಿ ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತವ್ರು ಇವತ್ತು ಒಂದು ಮಟ್ಟದಲ್ಲಿ ಆ ಭಗವಂತ ಅಂತಕ್ಕಂಥವ್ನು ನೀವು ಚೆನ್ನಾಗಿ ಇಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ನೆನೆಸ್ತೀರ? ಅಂದ್ರೆ ಮಕ್ಕಳಿಗೆ ತಂದೆ ತಾಯಿ ದೇವರು ಸರ್. ನಮ್ಮ ಅಪ್ಪ ಅಮ್ಮ ಇದಾರಲ್ಲ, ನಮ್ಮ ಅಪ್ಪ ಕಲ್ಸಿದ್ದೇನು ಅಂದ್ರೆ ಧೈರ್ಯ. ಅಂದ್ರೆ ಯಾವುದ್ರಲ್ಲೂ ಕೂಡ ನೀನು ಬಡತನ ಇರ್ಬೋದು ಅಷ್ಟೇನೆ, ಸ್ವಾಭಿಮಾನಕ್ಕೆ ನೀನ್ ಯಾವತ್ತೂ ಕೂಡ ತಲೆ ಎತ್ತಿ ನಡಿಬೇಕು ಸ್ವಾಭಿಮಾನದಿಂದ ಅನ್ನೋದನ್ನ ಹೇಳ್ಕೊಟ್ಟಿದ್ ನಮ್ಮಪ್ಪ. ನಮ್ಮ ಅಪ್ಪನಿಗೆ ಎಲ್ಲರೂ ಕೂಡ ಒಂದಾದ್ರೂ ಕೂಡ ನಮ್ಮ ಅಪ್ಪನೇ ಒಂದಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ, ಅಷ್ಟು ಧೈರ್ಯ. ನಮ್ಮಪ್ಪ ಒಂಥರ ಹುಲಿಯನ್ನ ಲೆವೆಲ್ ಇತ್ತಲ್ಲ, ಆ ಲೆವೆಲ್ ಅಲ್ಲಿ 12 ಗಂಟೆ ರಾತ್ರಿ ಆಗ್ಲಿ 4 ಗಂಟೆ ರಾತ್ರಿ ಆಗ್ಲಿ ಕತ್ಲಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಮ್ಮ ಅಪ್ಪನಿಗಿರೋದು. ನಡ್ಕೊಂಡ್ ಬರೋರು ನಮ್ಮ ತಂದೆ 4:15 ರಾತ್ರಿ ಬೆಳಗಿನ ಜಾವದಾಗ್ಲಿ ಮಧ್ಯರಾತ್ರಿಲಾಗ್ಲಿ ನಮ್ಮ ತಂದೆ ಬರೋರು. ಎಲ್ಲ ನಾವು ಹೋಗಿ ದೂರ ಆಗಿದ್ರೆ ನಡ್ಕೊಂಡೇ ಬರೋರು. ಅವೆಲ್ಲ ನನ್ಗೆ ಏನ್ ಅನ್ಸೋದು ಅಂದ್ರೆ, ಧೈರ್ಯವಾಗಿ ಫೇಸ್ ಮಾಡ್ಬೇಕು ನಾನು ಯಾವ್ದನ್ನ ಸಮಸ್ಯೆಗಳನ್ನ. ನಮ್ಮಪ್ಪನು ಹಂಗೆ ಫೇಸ್ ಮಾಡುದು. ಬಡತನದಲ್ಲಿ ಏನಾದ್ರು ಇದ್ದು 2 ರೂಪಾಯಿ ಸಾಲಕ್ಕೆ ನಮ್ಮ ಮನೆ ಹತ್ರ ಬಂದ್ ಕೇಳಿದ್ದಾರೆ, 4 ರೂಪಾಯಿ ಸಾಲ ಬಂದ್ ಕೇಳಿದ್ರೆ, 10 ರೂಪಾಯಿ ಸಾಲ ಬಂದ್ ಕೇಳಿದ್ದಾರೆ. ಅಂಗಡಿಯಲ್ಲಿ ಸಾಲ ಕೊಡದಿಂತ ಸಂದರ್ಭದಲ್ಲಿ ನಾವು ವಾಪಸ್ ಕೊಡದ್ ನಮ್ಮ ಅಪ್ಪ ಕೊಡದಿಲ್ದಾಗ ನಮ್ಮನ್ನ ಅಂಗಡಿಯಲ್ಲಿ ವಾಪಸ್ ಕಳಿಸಿದ್ದಾರೆ. ಕೊಡಲ್ಲ ರೀ,
ಅದನ್ನ ಕೊಟ್ರೆ ಕೊಡೋದು ಅಂತೀವಿ. ಓಕೆ. ಅಷ್ಟು ಬಡತನದಲ್ಲೂ ನಾವು ಅದನ್ನ ಕೊಟ್ಟೆ ವಾಪಸ್ಸು ನಾವು ಸಾಲ ಇಸ್ಕೊಂಬತ್ತಿದ್ವಿ, ಕಷ್ಟ ಬಿದ್ದು ದುಡಿತಾ ಇದ್ದು ಈ ತರದ್ದು. ನೀವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಕೂಲಿ ಮಾಡಿ ಅಥವಾ ಇನ್ನೊಬ್ರು ಮನೆಯಲ್ಲಿ ಕೆಲಸ ಮಾಡಿ ನಿಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥ ದಿನಗಳು ಉಂಟಾ? ಖಂಡಿತ. ನಾನು ಕೂಲಿ ಮಾಡಿದ್ದು ಅಂದ್ರೆ ಬಿಡಿ ಕಾರ್ಮಿಕರಾಗಿನೇ ಕೆಲಸ ಮಾಡಿದ್ದೀನಿ ನಾನು ಕೂಡ. ನಮ್ಮಮ್ಮನೂ ಬಿಡಿ ಕಾರ್ಮಿಕರಲ್ವಾ, ಅದಕ್ಕೆ ನಮ್ಮ ತಾಯಿ ಎಲೆ ಕಟ್ ಮಾಡಿದ್ರೆ ಸುತ್ಕೊಡೋರು, ಅವನ್ನ ನಾವೇನೋ ಮಾಡಿ ಅದನ್ನ ಇದಕ್ ಹಾಕೋದು, ಮಿಲಾಸೋದು, ಈ ತರದ್ದೆಲ್ಲ ಹಾಕಿ ನಾವ್ ಎಲೆಗಳನ್ನ ನೀರ್ಗೆ ಹದ ಮಾಡೋದು, ಈ ತರದ್ದೆಲ್ಲ ನಾನ್ ಮಾಡ್ತಾ ಇದ್ದೆ ಅಲ್ಲಿ ಕಾರ್ಮಿಕನಾಗಿನಿ. ಆಮೇಲೆ ಈ ಸೂರ್ಯಕಾಂತಿ ಬಂದಂತ ಸಂದರ್ಭದಲ್ಲಿ ಸೂರ್ಯಕಾಂತಿ ಕುಟ್ಟಕ್ ಹೋಗ್ತಾ ಇದ್ದೆ. ನಮ್ಮ ಅಜ್ಜಿ ಊರಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯಕಾಂತಿಯನ್ನ ಕುಟ್ಟಿ ಅಲ್ಲಿ ಸಂಪಾದನೆ ಮಾಡ್ತಿದ್ವಿ. ಕಡ್ಲೆ ಕಾಯಿಯನ್ನ ಬಿಡಿಸಿ ನಾವ್ ಇದನ್ನ ಮಾಡ್ತಾ ಇದ್ದೆ. ಈ ತರದ್ದೆಲ್ಲ ಇಷ್ಟು ದಬ್ಬಕ್ಕೆ ಇಷ್ಟು ಅಂತ ಇದು ಮಾಡೋರು. ಇವನ್ನೆಲ್ಲ ನಾನ್ ಮಾಡಿರ್ತಕ್ಕಂಥ ದಿನಗಳು ಬಹಳ ಇದೆ. ಆಮೇಲೆ ಹೂವ ಮಾರ್ತಾ ಇದ್ದೆ. ನಮ್ಮ ಬೇಸಿಗೆನಲ್ಲಿ ಮಲ್ಲಿಗೆ ಹೂವ ಬಂದಂತ ಸಂದರ್ಭದಲ್ಲಿ ನಮ್ಮ ಊರಿಗೊಂದು ವಿಜಯಲಕ್ಷ್ಮಿ ಬಸ್ ಅಂತ ಬರೋದು. ಆ ವಿಜಯಲಕ್ಷ್ಮಿ ಬಸ್ಗೆ ಪ್ರತಿ ಇದರಲ್ಲೂ ದಿನನ ನಾವು ಹೂವ ಕೊಡ್ತಾ ಇದ್ವಿ. ಆಮೇಲೆ ನಮ್ಮ ಯಾವುದು ದಾವೂದ್ ಪಾಳ್ಯಕ್ಕೆ ನಾವು ಹೋಗಿ ಹೂವ ಮಾರ್ತಿದ್ದೆ. ಇದೇ ಲಂಬಾಣಿ ತಾಣದಾಗ ಹೂವ ಮಾರ್ತಾ ಇದ್ದೆ. ನಾನು ಅನುಪ್ನಳ್ಳಿ ಇದರಲ್ಲಿ ನಾನೊಬ್ನೇ ಹೋಗಿ ಮಾರ್ಕೊಂಡ್ ಬರ್ತಾ ಇದ್ದೆ. ಅದರಲ್ಲಿ ಬರ್ತಕ್ಕಂಥದ್ದನ್ನ ನಾನು ಕೂಡಿ ಇಟ್ಕೊಳೋದು, ಪೆನ್ನು ಪುಸ್ತಕ ಸಣ್ಣ ಪುಟ್ಟದ್ಗೋ ಬರೋದು. ಅಷ್ಟು ಬಡತನದ ಲೆವೆಲ್ ಅಲ್ಲಿ ನಾನು ನನ್ನ ಕೆಲಸವನ್ನ ಸ್ವಯಾರ್ಜಿತವಾಗೂ ಕೂಡ ಮಾಡಿದ್ದೀನಿ.